ಸಂದೇಶ ಕೊಟ್ಬಿಡ್ತಾರೋ ಮೆಸೇಜ್ ಕೊಟ್ಬಿಡ್ತಾರೋ ಅಂತ ಕೇಂದ್ರದ CRPFನ ಪೊಲೀಸ್ ಇಲಾಖೆ ಅಲ್ಲಿಯ CRPFನ ರಕ್ಷಣಾ ಇಲಾಖೆಗೆ ಫೋನ್ ಮಾಡಿ ಅವರಿಂದ ಇವತ್ತು ಈ ದಾಳಿ ಮಾಡ್ತಕ್ಕಂಥದ್ದಕ್ಕೆ ಈ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಸುಮಾರು 250-300 ಅಧಿಕಾರಿಗಳನ್ನು ರಾಜ್ಯದ ಹೊರರಾಜ್ಯದಿಂದೆಲ್ಲ ಕರೆಸ್ಕೊಂಡು ಹೊರಟಿರ್ತಕ್ಕಂಥದ್ದು ಏನಿದೆ ಇದು ವೆಂಜನ್ಸ್ ಪಾಲಿಟಿಕ್ಸ್ ನಾವು ಮಾಡ್ತಿದ್ದೀವೋ BJP ಅವರು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಪ್ರಮುಖವಾದಂಥ ಅಂಶ. ಈಗಾಗಲೇ ನನಗೆ ಬಂದಂಥ ಸುದ್ದಿ ಏನು ಏರ್ಪೋರ್ಟ್ನಿಂದ 300 ವಿಶೇಷ ವಾಹನಗಳು ರೆಡಿಯಾಗಿದ್ದಾವೆ. ಏರ್ಪೋರ್ಟ್ನಿಂದ ಕ್ಯಾಬ್ಗಳು ಅವರನ್ನು ಪಿಕಪ್ ಮಾಡಲಿಕ್ಕೆ ಬೇರೆ ಕಡೆಯಿಂದ ತಂದಂಥವ್ರನ್ನ ಇಷ್ಟು ಕೀಳು ಮಟ್ಟದಲ್ಲಿ ರಾಜಕಾರಣ ಮಾಡಿ ನಮ್ಮನ್ನು ಎದುರಿಸ್ತಕ್ಕಂಥದ್ದಕ್ಕೆ. ಯಾಕೆಂದರೆ ನಾವು ದರೋಡೆ ಕೆಲಸ ಏನು ಮಾಡಿಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ. ಈ ರೀತಿಯಿಂದ ನಮ್ಮ ಒಂದು ಚುನಾವಣೆಯ ಪ್ರಕ್ರಿಯೆಗಳಲ್ಲಿ ಇನ್ಕಮ್ ಟ್ಯಾಕ್ಸ್ನವರು ಈ ಕೊನೆ ಹಂತದಲ್ಲಿ ಈ ಆಟ ಏನು ಆಡ್ತಾರೆ, ಇವರ ಆಟಗಳು ನಮಗೆ ಗೊತ್ತಿದೆ. ನಮಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥ ಸೂಕ್ತ. ಸದಾಕಾಲ ಇವರ ನಡವಳಿಕೆಗಳೇನಿದ್ದಾವೆ ಇವರು ಹೇಳ್ದಂಗೆ ನಡೀತದೆ, ಇವರು ಏನು ಬೇಕಾದರೂ ಏಜೆಂಟ್ಗಳಾಗಿ ಒಂದು ಪಕ್ಷಕ್ಕೆ ಕೆಲಸ ಮಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಅನುಭವಿಸ್ಬೇಕಾಗ್ತದೆ. ಎಚ್ಚರಿಕೆಯಿಂದ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದಿದ್ದರೆ ಇವತ್ತು ಯಾರ್ಯಾರು BJPಯ ನಾಯಕರಿದ್ದಾರೆ, ಈಗಾಗಲೇ BJP ಮೊನ್ನೆ ಶಿವಮೊಗ್ಗದಲ್ಲಿ ಸಾಗರದ ಹತ್ರ ಹೊಸನಗರದ ಹತ್ರ 2 ಕೋಟಿ ರೂಪಾಯಿ ಸೀಸ್ ಮಾಡ್ತಾರೆ. ಎಲ್ಲಿಂದ ಸೀಸ್ ಮಾಡಿದ್ರು, ಯಾವ ದುಡ್ಡದು 2 ಕೋಟಿ ರೂಪಾಯಿ ಸಾಗರದ ಹತ್ರ ಸೀಸ್ ಮಾಡಿರ್ತಕ್ಕಂಥದ್ದು? ಇದರದೇನೋ ಮಾಹಿತಿ ಹೊರಗಡೆ ಇಟ್ಟಿದ್ದಾರೆ ಏನು ಅಂತ ಹೇಳಿ. ಈ ರೀತಿಯ ರಾಜಕಾರಣದಿಂದ ಇವರೇನು ನಡೆಸ್ತಿದ್ದಾರೆ ಏಜೆಂಟ್ ಥರ ಈ ಕೆಲಸ ಮಾಡ್ತಾ ಹೋದರೆ ನಾನು ಬಾಲಕೃಷ್ಣ ಅಂತಕ್ಕಂಥದ್ದು ನೇರವಾಗಿ ಹೇಳ್ತೇನೆ. ಟಾರ್ಗೆಟ್ ನನಗೆ ಗೊತ್ತಿದೆ, ಮಾಡಲಿ, ನಾಳೆ ಬೆಳಗ್ಗೆ ಗೊತ್ತಿದೆ ನನಗೆ. ಏನು 250 ಜನ ಕರೆಸಿ ಹೊರಟಿದ್ದಾರೆ ದಾಳಿ ಮಾಡಲಿಕ್ಕೆ. ಅದು ಯಾರ್ಯಾರ ಹತ್ರ ಎಷ್ಟೆಷ್ಟು ಕಲೆಕ್ಷನ್ನ ವಸೂಲಿ ಮಾಡ್ತಾರೆ ನೋಡೋಣ. JDSನ ಅಭಿಮಾನಿಗಳೇ ಇರ್ಬೋದು, ಕಾಂಗ್ರೆಸ್ನ ಅಭಿಮಾನಿಗಳಿರ್ಬೋದು, ಅವ್ರ ಟಾರ್ಗೆಟ್ ಇದೆ ಗೊತ್ತಿದೆ ನನಗೆ. ಇವತ್ತು ಆಲೇ ರೆಡಿಯಾಗಿದೆ 250 ಜನ ಬೇರೆ ರಾಜ್ಯಗಳಿಂದಲೂ ಕರೆಸ್ಕೊಂಡು ಇವತ್ತೇನು ದಾಳಿ ನಡೆಸಲಿಕ್ಕೆ ಹೊರಟಿದ್ದಾರೆ ನಾಳೆ ಬೆಳಗ್ಗೆ 5 ಗಂಟೆಗೆ. ಅದಕ್ಕೆ ರಾಜ್ಯ ಸರ್ಕಾರದ ಯೂಶುವಲಿ ಇನ್ಕಮ್ ಟ್ಯಾಕ್ಸ್ನವ್ರು ರೈಡ್ ಮಾಡಿದ್ರೆ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯಿಂದ ನೆರವು ತೆಗೆದುಕೋತಾರೆ. ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯ ನೆರವನ್ನು ಬಿಟ್ಟು CRPFನಿಂದ ಅಲ್ಲಿಂದ ಕರೆಸ್ಕೊಂಡು ಸೆಂಟ್ರಲ್ ರಿಸರ್ವ್ ಪೊಲೀಸ್ನ ಕರೆಸ್ಕೊಂಡು ಈಗ ಅವರ ಒಂದು ಸಹಕಾರದಲ್ಲಿ ದಾಳಿ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಭಾಳ ದಿವಸ ನಡೆಯೋದಿಲ್ಲ ಈ ದಾಳಿಗಳು. ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಅನುಭವಿಸಬೇಕಾಗಿದೆ ಅಂತಕ್ಕಂಥ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ಅಧಿಕಾರಿಗಳು ಫೇರಾಗಿ ಕೆಲಸ ಮಾಡಬೇಕು ನನ್ನ ಅಭಿಪ್ರಾಯದಲ್ಲಿ. ನಾನು ಏನಾದರೂ ಯಾವುದಾದ್ರೂ ಅಧಿಕಾರಿಗೆ ಯಾರೋ ಹೇಳ್ತಾರಲ್ಲ ಅಧಿಕಾರ ದುರ್ಬಳಕೆ ಅಂತ ಹೇಳಿ, ಒಂದು ಪ್ರಕರಣದಲ್ಲಿ ನಮ್ಮ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡಿರೋದು ಹೇಳ್ಬಿಡ್ಲಿ ಇವರು. ಇದೇ ಕ್ವಶನ್ ಅವ್ರ ಮುಂದೆ ಇಟ್ಟಾಗ ಮೊನ್ನೆ ಹೇಳ್ತಾರೆ ಯಾವುದೇ ಪಕ್ಷಕ್ಕೆ ಸೀಮಿತ ಆಗಿಲ್ಲ, ದಾಳಿ ಮಾಡ್ತೀವಿ ರೀ. ಹೇಳ್ತೀನಿ ಕೇಳಿ, ನನ್ನ ACB ಅಧಿಕಾರಿಗಳು ಇವತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳ ಮೇಲೆ ರೈಡ್ ಮಾಡಿದ್ರಲ್ಲ, ನಾನೇನು ರಕ್ಷಣೆ ಕೊಟ್ಟಿದ್ದೇನೆ? ಸಂಪೂರ್ಣವಾದಂಥ ಅಧಿಕಾರವನ್ನು ACB ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಯಾರೇ ಮಾಡಿದ್ರು ಮರ್ಸಿಲೆಸ್ ಆಗಿ ಡಿಸಿಷನ್ ತಗೊಳ್ಳಿ ಅಂತ ಹೇಳಿದ್ದೇನೆ. ಆದ್ದರಿಂದ ಇಲ್ಲಿ ನಾನು ಯಾರಿಗೋ ರಕ್ಷಣೆ ಕೊಡೋದು, ಇನ್ಯಾರಿಗೋ ತೊಂದರೆ ಕೊಡ್ತಕ್ಕಂಥ ವೆಂಜನ್ಸ್ ಪಾಲಿಟಿಕ್ಸ್ ನಾನು ಅಧಿಕಾರದಲ್ಲಿರೋವರೆಗೆ ಕರ್ನಾಟಕದಲ್ಲಿ ನಡೀಲಿಕ್ಕೆ ಬಿಡೋದಿಲ್ಲ. ಇವರು ಈ ರೀತಿ ಏನಾದರೂ ದಬ್ಬಾಳಿಕೆ ಮಾಡಿದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಲ್ಲ, ಚೀಫ್ ಮಿನಿಸ್ಟರ್ ಮಾಡಿದ್ರಲ್ಲ, ಅದೇ ರೀತಿ ನಾನು ಇಳಿಬೇಕಾಗ್ತದೆ. ಎಚ್ಚರಿಕೆಯಿಂದ ಇರಲಿ ಅನ್ನೋದು ಸಂದೇಶ ಕೊಟ್ಬಿಡ್ತಾರೋ ಮೆಸೇಜ್ ಕೊಟ್ಬಿಡ್ತಾರೋ ಅಂತ ಕೇಂದ್ರದ CRPFನ ಪೊಲೀಸ್ ಇಲಾಖೆ ಅಲ್ಲಿಯ CRPFನ ರಕ್ಷಣಾ ಇಲಾಖೆಗೆ ಫೋನ್ ಮಾಡಿ ಅವರಿಂದ ಇವತ್ತು ಈ ದಾಳಿ ಮಾಡ್ತಕ್ಕಂಥದ್ದಕ್ಕೆ ಈ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಸುಮಾರು 250-300 ಅಧಿಕಾರಿಗಳನ್ನು ರಾಜ್ಯದ ಹೊರರಾಜ್ಯದಿಂದೆಲ್ಲ ಕರೆಸ್ಕೊಂಡು ಹೊರಟಿರ್ತಕ್ಕಂಥದ್ದು ಏನಿದೆ ಇದು ವೆಂಜನ್ಸ್ ಪಾಲಿಟಿಕ್ಸ್ ನಾವು ಮಾಡ್ತಿದ್ದೀವೋ BJP ಅವರು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಪ್ರಮುಖವಾದಂಥ ಅಂಶ. ಈಗಾಗಲೇ ನನಗೆ ಬಂದಂಥ ಸುದ್ದಿ ಏನು ಏರ್ಪೋರ್ಟ್ನಿಂದ 300 ವಿಶೇಷ ವಾಹನಗಳು ರೆಡಿಯಾಗಿದ್ದಾವೆ. ಏರ್ಪೋರ್ಟ್ನಿಂದ ಕ್ಯಾಬ್ಗಳು ಅವರನ್ನು ಪಿಕಪ್ ಮಾಡಲಿಕ್ಕೆ ಬೇರೆ ಕಡೆಯಿಂದ ತಂದಂಥವ್ರನ್ನ ಇಷ್ಟು ಕೀಳು ಮಟ್ಟದಲ್ಲಿ ರಾಜಕಾರಣ ಮಾಡಿ ನಮ್ಮನ್ನು ಎದುರಿಸ್ತಕ್ಕಂಥದ್ದಕ್ಕೆ. ಯಾಕೆಂದರೆ ನಾವು ದರೋಡೆ ಕೆಲಸ ಏನು ಮಾಡಿಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ. ಈ ರೀತಿಯಿಂದ ನಮ್ಮ ಒಂದು ಚುನಾವಣೆಯ ಪ್ರಕ್ರಿಯೆಗಳಲ್ಲಿ ಇನ್ಕಮ್ ಟ್ಯಾಕ್ಸ್ನವರು ಈ ಕೊನೆ ಹಂತದಲ್ಲಿ ಈ ಆಟ ಏನು ಆಡ್ತಾರೆ, ಇವರ ಆಟಗಳು ನಮಗೆ ಗೊತ್ತಿದೆ. ನಮಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥ ಸೂಕ್ತ. ಸದಾಕಾಲ ಇವರ ನಡವಳಿಕೆಗಳೇನಿದ್ದಾವೆ
ಇವ್ರು ಹೇಳ್ದಂಗೆ ನಡೀತದೆ, ಇವರು ಏನು ಬೇಕಾದರೂ ಏಜೆಂಟ್ಗಳಾಗಿ ಒಂದು ಪಕ್ಷಕ್ಕೆ ಕೆಲಸ ಮಾಡ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ಪ್ರಾಯಶ್ಚಿತ್ತ ಅನುಭವಿಸ್ಬೇಕಾಗ್ತದೆ. ಎಚ್ಚರಿಕೆಯಿಂದ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದಿದ್ದರೆ ಇವತ್ತು ಯಾರ್ಯಾರು ಬಿ ಜೆ ಪಿಯ ನಾಯಕರಿದ್ದಾರೆ, ಈಗಾಗಲೇ ಬಿ ಜೆ ಪಿಯರೀಗ ಮೊನ್ನೆ ಶಿವಮೊಗ್ಗದಲ್ಲಿ ಸಾಗರದ ಹತ್ರ ಹೊಸನಗರದ ಹತ್ರ 2 ಕೋಟಿ ರೂಪಾಯಿ ಸೀಸ್ ಮಾಡ್ತಾರೆ. ಎಲ್ಲಿಂದ ಸೀಸ್ ಮಾಡಿದ್ರು? ಯಾವ ದುಡ್ಡದು 2 ಕೋಟಿ ರೂಪಾಯಿ ಸಾಗರದ ಹತ್ರ ಸೀಸ್ ಮಾಡಿರ್ತಕ್ಕಂಥದ್ದು? ಇದರದೇನೋ ಮಾಹಿತಿ ಹೊರಗಡೆ ಇಟ್ಟಿದ್ದಾರೆ ಏನು ಅಂತ ಹೇಳಿ. ಈ ರೀತಿಯ ರಾಜಕಾರಣದಿಂದ ಇವರೇನು ನಡೆಸ್ತಿದ್ದಾರೆ ಏಜೆಂಟ್ ಥರ ಈ ಕೆಲಸ ಮಾಡ್ತಾ ಹೋದರೆ ನಾನು ಬಾಲಕೃಷ್ಣ ಅಂತಕ್ಕಂಥದ್ದು ನೇರವಾಗಿ ಹೇಳ್ತೇನೆ. ಟಾರ್ಗೆಟ್ ನನಗೆ ಗೊತ್ತಿದೆ, ಮಾಡಲಿ, ನಾಳೆ ಬೆಳಗ್ಗೆ ಗೊತ್ತಿದೆ ನನಗೆ. ಏನು 250 ಜನ ಕರೆಸಿ ಹೊರಟಿದ್ದಾರೆ ದಾಳಿ ಮಾಡಲಿಕ್ಕೆ. ಅದು ಯಾರ ಹತ್ರ ಎಷ್ಟೆಷ್ಟು ಕಲೆಕ್ಷನ್ ವಸೂಲಿ ಮಾಡ್ತಾರೆ ನೋಡೋಣ. ಮಾಡ್ತಾ ಜೆ ಡಿ ಎಸ್ನ ಅಭಿಮಾನಿಗಳೇ ಇರ್ಬೋದು, ಕಾಂಗ್ರೆಸ್ನ ಅಭಿಮಾನಿಗಳಿರ್ಬೋದು, ಅವ್ರ ಟಾರ್ಗೆಟ್ ಇದೆ ಗೊತ್ತಿದೆ ನನಗೆ. ಇವತ್ತು ಆಲೇ ರೆಡಿಯಾಗಿದೆ. 250 ಜನ ಬೇರೆ ಬೇರೆ ರಾಜ್ಯಗಳಿಂದಲೂ ಕರೆಸ್ಕೊಂಡು ಇವತ್ತೇನು ದಾಳಿ ನಡೆಸ್ಲಿಕ್ಕೆ ಹೊರಟಿದ್ದಾರೆ ನಾಳೆ ಬೆಳಗ್ಗೆ 5 ಗಂಟೆಗೆ. ಅದಕ್ಕೆ ರಾಜ್ಯ ಸರ್ಕಾರದ ಯೂಶುವಲಿ ಇನ್ಕಮ್ ಟ್ಯಾಕ್ಸ್ನವ್ರು ರೈಡ್ ಮಾಡಿದ್ರೆ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯಿಂದ ನೆರವು ತೆಗೆದುಕೋತಾರೆ. ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯ ನೆರವನ್ನು ಬಿಟ್ಟು CRPFನಿಂದ ಅಲ್ಲಿಂದ ಕರೆಸ್ಕೊಂಡು ಸೆಂಟ್ರಲ್ ರಿಸರ್ವ್ ಪೊಲೀಸ್ನ ಕರೆಸ್ಕೊಂಡು ಈಗ ಅವರ ಒಂದು ಸಹಕಾರದಲ್ಲಿ ದಾಳಿ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಭಾಳ ದಿವಸ ನಡೆಯೋದಿಲ್ಲ ಈ ದಾಳಿಗಳು. ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಅನುಭವಿಸಬೇಕಾಗಿದೆ ಅಂತಕ್ಕಂಥ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ಅಧಿಕಾರಿಗಳು ಫೇರಾಗಿ ಕೆಲಸ ಮಾಡಬೇಕು ನನ್ನ ಅಭಿಪ್ರಾಯದಲ್ಲಿ. ನಾನು ಏನಾದರೂ ಯಾವುದಾದ್ರೂ ಅಧಿಕಾರಿಗೆ ಯಾರೋ ಹೇಳ್ತಾರದ ಅಧಿಕಾರ ದುರ್ಬಳಕೆ ಅಂತ ಹೇಳಿ, ಒಂದು ಪ್ರಕರಣದಲ್ಲಿ ನಮ್ಮ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡಿರೋದು ಹೇಳ್ಬಿಡ್ಲಿ ಇವರು. ಇದೇ ಕ್ವಶನ್ ಅವ್ರ ಮುಂದೆ ಇಟ್ಟಾಗ ಮೊನ್ನೆ ಹೇಳ್ತಾರೆ ಯಾವುದೇ ಪಕ್ಷಕ್ಕೆ ಸೀಮಿತ ಆಗಿಲ್ಲ, ಅವ್ರ ಮೇಲೆ ದಾಳಿ ಮಾಡ್ತೀವಿ. ಹೇಳ್ತೀನಿ ಕೇಳಿ, ನನ್ನ ACB ಅಧಿಕಾರಿಗಳು ಇವತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳ ಮೇಲೆ ರೈಡ್ ಮಾಡಿದ್ರಲ್ಲ, ನಾನೇನು ರಕ್ಷಣೆ ಕೊಟ್ಟಿದ್ದೇನೆ? ಸಂಪೂರ್ಣವಾದಂಥ ಅಧಿಕಾರವನ್ನು ACB ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಯಾರೇ ಮಾಡಿದ್ರು ಮರ್ಸಿಲೆಸ್ ಆಗಿ ಡಿಸಿಷನ್ ತಗೊಳ್ಳಿ ಅಂತ ಹೇಳಿದ್ದೇನೆ. ಆದ್ದರಿಂದ ಇಲ್ಲಿ ನಾನು ಯಾರಿಗೋ ರಕ್ಷಣೆ ಕೊಡೋದು, ಇನ್ಯಾರಿಗೋ ತೊಂದರೆ ಕೊಡ್ತಕ್ಕಂಥ ವೆಂಜನ್ಸ್ ಪಾಲಿಟಿಕ್ಸ್ ನಾನು ಅಧಿಕಾರದಲ್ಲಿರೋವರೆಗೆ ಕರ್ನಾಟಕದಲ್ಲಿ ನಡೀಲಿಕ್ಕೆ ಬಿಡೋದಿಲ್ಲ. ಇವರು ಈ ರೀತಿ ಏನಾದರೂ ದಬ್ಬಾಳಿಕೆ ಮಾಡಿದ್ರೆ, ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಲ್ಲ ಚೀಫ್ ಮಿನಿಸ್ಟರ್ ಮಾಡಿದ್ರಲ್ಲ, ಅದೇ ರೀತಿ ನಾನು ಇಳಿಬೇಕಾಗ್ತದೆ. ಎಚ್ಚರಿಕೆಯಿಂದಿರಲಿ ಅನ್ನೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.